గ్రోతింగ్ టైంలో టెరా వాడారు కదా, అది మీకు ఎంత మాత్రం ఎలా ಸರ್ అనిపించింది? ಟೆರಾ ನಾವು ಕೊಟ್ಟ ಮೇಲೆ ಗಿಡ ನಮಗೆ ಏನು ಚೇಂಜಸ್ ಕಾಣಿಸ್ತು ಅಂದರೆ ಒಂದು ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಆಗಲಿ ಒಂದು ಇದು ಗ್ರೋತಿಂಗ್ ಆಗಲಿ ಸೂಪರಾಗಿ ಹೋಗುತ್ತಾ ರಿಸಲ್ಟ್ ಬಂತು. ಯಾಕಂದರೆ ಇವಾಗ ನಮ್ಮದು ತೋಟದಲ್ಲಿ ಬರೀ ಚೇಪೆ ಗಿಡ ಮಾತ್ರ ಅಲ್ಲ, ಶ್ರೀಗಂಧ ಐತೆ, ಬೇರೆ ಬೇರೆ ಗಿಡ ಎಲ್ಲ ಐತೆ. ಎಲ್ಲ ಗಿಡನೂ ಸೂಪರಾಗಿ ಡೆವಲಪ್ಮೆಂಟ್ ಬಂತು. ಯಾಕಂದರೆ ಪ್ರತಿಯೊಂದು ಗಿಡಕ್ಕೂ ಹೋಗ್ತದೆ ನೀರು, ಅದೆಲ್ಲ ಗಿಡನೂ ಸೂಪರಾಗಿ ಗ್ರೋತಿಂಗು ಎಲ್ಲ ಸೂಪರಾಗಿ ಬಂದೈತೆ ಟೆರಾ ಕೊಟ್ಟ సార్ దాని తర్వాత ఫ్లోరా వాడారు కదా, అదెలా అనిపించింది? ಫ್ಲೋರಾ ಬಂದು ಈ ಒಂದು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ನೋಡ್ರಿ ಇಲ್ಲಿ ಕಾಣಿಸುತ್ತೆ ಎಷ್ಟೆಷ್ಟು ಫ್ಲವರ್ ಸೆಟ್ಟಿಂಗ್ ಆಗಿ ಎಷ್ಟು ಒಂದೊಂದು ಇದರಲ್ಲಿ ಮೂರು ಕಾಯಿ ಬಂದೈತೆ, 3-4 ಆ ಥರ ಫುಲ್ ಚೆನ್ನಾಗಿ ಬಂದೈತೆ. ಫ್ಲವರ್ ಸೆಟ್ಟಿಂಗ್ ಮಾತ್ರ ಎಕ್ಸಲೆಂಟಾಗಿ ಬಂದೈತೆ ಫ್ಲೋರಾ ಕೊಟ್ಮೇಲೆ. సార్ లోరా ఈ జూకా వాడారు కదా, అది మీకు ఎలా అనిపించింది? ಈ ಕಾಯಿ ನೋಡ್ಬೋದು ನೀವು, ಶೈನಿಂಗ್ ಹೆಂಗೆ ಕಾಣಿಸ್ತೈತೆ, ಸೈಜು ಎಲ್ಲ ಹೆಂಗೆ ಬರ್ತೈತೆ ನೋಡಿ. ಇವಾಗ ಒಂದು 3 ಕಾಯಿ ಐತೆ, ಎಲ್ಲ ಒಂದೇ ಥರ ಬರ್ತೈತೆ ನೋಡಿ. ಸೈಜು ಶೈನಿಂಗು ಆಗಲಿ ಸೂಪರಾಗಿ ಬರ್ತೈತೆ, ಶೈನಿಂಗ್ ಸೈಜಿಂಗು ಎಲ್ಲ. ఆల్రెడీ మీరు ఒక కటింగ్ అయిపోయింది, ఇది సెకండ్ కటింగ్ ಇದು ನೋಡಿ, ಇಲ್ಲಿ ಇಷ್ಟಿದೆಯಾ ಈ ರಂಬೆಯಲ್ಲಿ ನೋಡಿ, ಇಲ್ಲೊಂದಿದೆ, ಇಲ್ಲೆರಡಿದೆ, ಎಲ್ಲ ಸೆಟ್ಟಿಂಗ್ ಮಾತ್ರ ಸೂಪರ್ ಸೆಟ್ಟಿಂಗ್ ಬಂದೈತೆ. ಕಾಯಿ ಫಿನಿಶಿಂಗ್ ಚೆನ್ನಾಗಿ ಬರ್ತೈತೆ, ಸೈಜ್ ಸೂಪರಾಗಿ ಬರ್ತೈತೆ. ఇప్పటికి ఎన్ని కటింగ్స్ అయింటా సార్ ఇది? ಸರ್ ఇప్పుడు ಇಷ್ಟುಗೆ ಒಂದು 5-6 ಕಟ್ಟಿಂಗ್ ಆಗಿದೆ. 5-6 ಕಟ್ಟಿಂಗ್ ಆದಮೇಲೆ ನಾವು ಮತ್ತೆ ಗಿಡ ಕಟ್ ಮಾಡಿದ್ಮೇಲೆ ಇವೆಲ್ಲ ಕ್ರೊಕೋಲಿ ಇವೆಲ್ಲ ಕೊಟ್ಮೇಲೆ ಗಿಡ ಇಷ್ಟು ಮತ್ತೆ ಇಷ್ಟು ಡೆವಲಪ್ಮೆಂಟ್ ಬಂದಿದೆ ಗಿಡ. థ్యాంక్ యూ సార్, మీకు చాలా బాగా అనిపించింది అయితే.